ಬಾ ಯಾರಿಲ್ಲ ಒಳಗೆ ಕರೆವೆನು ಬಾ ಯಾರಿಲ್ಲ. ಇದು ನಾನು ಮನೇಲಿದ್ದಾಗೆ ಅಭ್ಯಾಸ ಮಾಡಿದ್ದ ಅಲ್ಲ, ನೀವು ಮನೆಯಲ್ಲಿ ನಿಂತಾಗ ಹೇಳುವ ಹಾಡಿದು. ಅಂದ್ರೆ ನಾನು ತಿರ್ಗಾಟಕ್ಕೆ ಹೋದಾಗೆ ಹೋದಾಗಲೇ ಒಳಗೆ ಕರೆವೇನು ಬಾ ಯಾರಿಲ್ಲ. ಮನೆಗೆ ಒಂದು ಒಳಗೆ ಕರೆವೇನು ಬಾ ಯಾರಿಲ್ಲ ಅಂದ್ರೆ ನಾನು ಹೊರಗಡೆ ಹೋದಾಗೆ ನಿನ್ನ ಹಾಡೋನು ಅಭ್ಯಾಸ. ಮುಂದುಂಟು ಹಾಡುಂಟು ಮುಂದುಂಟಾ? ಒಳಗೆ ಕರೆವೆನು ಬಾ ಯಾರಿಲ್ಲ ಭಗವಂತ ಎನ್ನ ಕಾವರು ನೀವು ಇಲ್ಲಲ್ಲ. ಓ ಹಾಗೆ ಭಗವಂತನ ಕುರಿತಾಗಿ ಒಳಗೆ ಕರೆವೆನು ಬಾ ಯಾರಿಲ್ಲ. ಓ ಹಾಗೆ ನೀವು ತಪ್ಪು ತಿಳ್ಕೊಳ್ಬೇಡಿ. ಹಾವು ದೊಡ್ಡದು. ಅಯ್ಯೋ ಹೊಡೆದೋದೆ ದೊಡ್ಡದೇ ಅದು. ಇದು ಇದ್ಯಾವ ಕ್ರಮ ಆಶೀರ್ವಾದ ಮಾಡುವಂತದ್ದು? ಹೊಸ ಕ್ರಮ ಅಲ್ಲ, ಮುಖ ನೋಡಿ ಆಶೀರ್ವಾದ ಮಾಡುವುದು ಕ್ರಮವಿದೆ. ಹೌದು. ಮುಖ ತಾತ್ಸರವೇ ನನ್ನ ಕುರಿತು? ಖಂಡಿತವಾಗಿ ಇಲ್ಲ. ಮತ್ತೆ ಮುಖ ತಿರುಗಿಸಿದ್ದೀರಿ. ಮುಖ ನೋಡಿ ಆಶೀರ್ವಾದ ಮಾಡೋದು ಬಿಟ್ಟಿದ್ದೆ ನಾನು. ಅದೇನು ಹಾಗೆ? ಅಂದ್ರೆ ಮೊದಲೆಲ್ಲ ಮುಖ ನೋಡಿಯೇ ಆಶೀರ್ವಾದ ಮಾಡ್ತಾ ಇದ್ದೆ. ಮುಖ ನೋಡಿ ಆಶೀರ್ವಾದ ಮಾಡಿದ ಪರಿಣಾಮ ನನಗಾದ ತೊಂದರೆಯಿಂದ ಮುಖ ನೋಡಿ ಆಶೀರ್ವಾದ ಮಾಡೋದು ಬಿಟ್ಟೆ. ಏನು ತೊಂದರೆ? ಮತ್ತೇನಲ್ಲ, ಒಂದು ದಿವಸ ಹೀಗೆ ಸಾಗ್ತಾ ಇರೋ ಸಂದರ್ಭದಲ್ಲಿ ಒಬ್ಬ ಆತ ಬಂದ. ಹುಡಿ ಅಂತೂ ನೋಡ್ಲಿಲ್ಲ, ಆ ಧೂಳಿನಲ್ಲಿಯೇ ಬಿದ್ದು ನಮಸ್ಕಾರ ಮಾಡಿ ಭೂಮಿಯಲ್ಲಿ ನಡೆದಾಡುವ ದೇವರು ಅಂತ ಹೇಳಿದ್ರು. ನೀವು ಹಾಗೆ ಹೀಗೆ ಅಂತ ನನ್ನನ್ನು ಹೊಗಳಿದ್ದು ಅಂತ ಹೇಳಿದ್ರು. ಅಷ್ಟಿಷ್ಟ ಅಲ್ಲ, ನನಗೂ ಬಹಳ ಸಂತೋಷ ಆಯ್ತು. ನನ್ನನ್ನು ಹೊಗಳ್ತಾ ಇದ್ದಾನಲ್ಲ, ಮನೆ ತುಂಬಿ ಆಶೀರ್ವಾದ ಮಾಡಿದೆ ಒಳ್ಳೇದಾಗ್ಲಿ ಅಂತ. ಆ ಕ್ಷಣಕ್ಕೆ ನನ್ನ ಬಾಯಿಂದ ಹಾರಿದಂತ ಎಂಜಲವನು ಮುಖಕ್ಕೆ ಬಿತ್ತು. ಬಿದ್ದದ್ದೇ ತಡ, ಎದ್ದ ನಿಂತವನೇ ಅವ ಸಿಟ್ಟಿನಿಂದ ಕುದಿದದ್ದು ಅಂತ ಹೇಳಿದ್ರು. ಅಷ್ಟಿಷ್ಟಲ್ಲ, ಬ್ರಾಹ್ಮಣರೇ ನೀವು ಹೀಗೆ ಮಾಡಬಹುದಾ? ನಿಮ್ಮಂತವ್ರು ಹೀಗೆ ಈ ರೀತಿಯಾಗಿ ವರ್ತಿಸಬಹುದಾ? ನನಗೆ ಏನಾಯ್ತು ಅಂತಿಲ್ಲ. ಸ್ವಲ್ಪ ಸುಮ್ಮನೆ ಹೆಚ್ಚು ಬಿಡ್ಲಿಕ್ಕೆ ಅಂತದ್ದು ಅಂದ್ರೆ ಅವ ಜೋರಾದದ್ದು. ನನಗೇನಾಯ್ತು? ಯಾಕಪ್ಪ ಈ ರೀತಿ ಮಾಡ್ತಾ? ಆಶೀರ್ವಾದ ಮಾಡುವ ಭರದಲ್ಲಿ ನಿಮ್ಮ ಬಾಯಿಂದ ಹಾರಿದಂತ ಎಂಜಲು ನನ್ನ ಮುಖಕ್ಕೆ ಬಿತ್ತು. ಇದು ಅಪಶಕುನ ಅಲ್ವಾ? ಹಾಗೆ ನನಗೆ ಏನು ಮಾಡಬೇಕು, ಏನು ಹೊಡಿತಾನ, ನನಗೆ ಏನು ಅಂತ ಅರ್ಥ ಆಗ್ಲಿಲ್ಲ. ಆ ಕ್ಷಣಕ್ಕೆ ಏನು ಮಾಡುವ ಅಂತ ಹೀಗೆ ಯೋಚನೆ ಮಾಡ್ತಾ ಇದ್ದ ನನಗೆ ಒಂದು ಪಕ್ಕನ ಒಂದು ಉಪಾಯ ಹೊಳೆಯಿತು. ಏನದು? ಈ ಕ್ಷಣದ ಮೊದಲು ನೀ ನನ್ನನ್ನು ಏನಂತ ಕರೆದೆ? ಭೂಮಿ ದೇವ ಅಂತೆಲ್ಲ ಕರೆದೆ. ಹೌದು. ನೀ ನಡೆದಾಡುವ ದೇವರು ಅಂತೆಲ್ಲ ಹೊಗಳಿದೆ. ಸದಾಕಾಲ ಬ್ರಾಹ್ಮಣರು ಅಂತಾದ್ರೆ ವೇದೋಚ್ಚಾರವನ್ನು ಮಾಡುವವರು. ಹಾಗಾಗಿ ನಮ್ಮ ಬಾಯಿಂದ ಹಾರಿದ್ದು ಎಂಜಲಲ್ಲ, ಅದು ವೇದ ತೀರ್ಥ ಅಂದೆ. ಸಮಾಧಾನ, ಸಂತೋಷ ಆಯ್ತು. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯ್ತು. ಮನೆಗೆ ಹೋಗ್ಲಿಕ್ಕೆ ಸ್ವಲ್ಪ ತೀರ್ಥ ಕೊಡಿ ಅಂದ್ರೆ ನನ್ನ ಬಾಯಿಂದ ನಿನ್ನ ಬಾಯಿಂದ ಹಾರಿದಾಗೆ ಹಾರ್ತಾ ಇದ್ವಿ ಅಂತ ಹಾಕುವ. ಮಾತಾಡ್ತಾಳೆ ಸುಮ್ಮನೆ ನಿಂತ್ಕೊಂಡ್ರೆ ಅರ್ಥ ಆಗುದಿಲ್ಲ. ಹಾಗಲ್ಲ, ಅಂದ್ರೆ ಅವನ ಕೈಯಲ್ಲಿ ಕೆಂಪು ಗಂಟಿತ್ತಲ್ಲ, ಆ ಕೆಂಪು ಗಂಟನ್ನು ಕೈಯಲ್ಲಿ ಹಿಡ್ಕೊಂಡು ಅವನು ನನ್ನಲ್ಲಿ ಒಂದು ಮಾತು ಕೇಳಿದ. ಏನಂತ? ಬ್ರಾಹ್ಮಣರೇ, ನಿಮ್ಮ ಬಾಯಿಂದ ಹಾರಿದ್ದು ವೇದ ತೀರ್ಥ. ಹಾಗಾದ್ರೆ ನಿನ್ನ ಕೈಯಲ್ಲಿರುವುದೇನು? ಇದು ನಮ್ಮ ಅಪ್ಪನ ಅಸ್ಥಿ. ಇದನ್ನು ಯಾವುದಾದ್ರೂ ಒಂದು ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿ ಕೋಟಿ ತೀರ್ಥದಲ್ಲೇ ಬಿಡಬೇಕು ಅಂತಿತ್ತು. ಆದ್ರೆ ಇಲ್ಲಿಂದ ಅಲ್ಲಿಗೆ ಹೋಗುವುದು ಯಾಕೆ? ನಿಮ್ಮ ಬಾಯಿಂದ ಹಾರುವುದು ವೇದ ತೀರ್ಥ ಅಂತ ಆದ್ರೆ ಈ ನಮ್ಮ ಅಪ್ಪನ ಅಸ್ಥಿ ನಿಮ್ಮ ಬಾಯಿಗೆ ಹಾಕುದು ಏನು? ಯಾರು? ನನಗೆ ಗಂಡ ಅಂತ ನಾನು ಮತ್ತೆ ಪೆದ್ದ ಮುಖ ಮಾಡಿ ನಿಂತ್ಕೊಳ್ಳುವುದ? ಹಾಗಾಗದ್ದಲ್ಲ. ಆಮೇಲೆ ನನಗೆ ಮತ್ತೊಂದು ಉಪಾಯ ಹೊಳಿತು. ಏನದು? ನೋಡು, ನಿನ್ನ ಕೈಯಲ್ಲಿರುವುದು ಅಪ್ಪನ ಅಸ್ಥಿಯೇ ಆದ್ರೂ ಅದು ತೀರ್ಥಕ್ಷೇತ್ರಕ್ಕೆ ಬಿಡುವುದು ಹೌದು. ಆದ್ರೆ ಯಾವುದನ್ನು ಈಗ ಸಮೀದವನ್ನಾದರೂ ಯಜ್ಞಕ್ಕೆ ಹಾಕಬೇಕು ಅಂತ ಆದ್ರೆ ತುಪ್ಪದಲ್ಲಿ ಎದ್ದು ಶುದ್ಧೀಕರಿಸಿ ಹಾಕುವುದಿಲ್ವಾ? ಇದು ಹಾಗೆ. ಮತ್ತೊಮ್ಮೆ ಅದನ್ನ ಶುದ್ಧೀಕರಿಸಿಕೊಂಡು ತೆಗೆದುಕೊಂಡು ಬಾ, ಆಮೇಲೆ ನನ್ನ ಬಾಯಿಗೆ ಹಾಕು ಅಂತ ಹೇಳಿದೆ. ಅವ ಅದನ್ನು ತೊಳೆಯುವುದಕ್ಕಾಗ ಆ ಕಡೆ ಹೋದ, ನಾನು ಈ ಕಡೆ ಓಡಿದೆ. ಹಾಗೆ ಅಲ್ಲಿಂದ ಮೊದಲುಗೊಂಡು ಮುಖ ನೋಡಿ ಆಶೀರ್ವಾದ ಮಾಡಿದೆ ಬಿಟ್ಟೆ. ಹಾಗೆ
ಸರಿ ಸರಿ ಇದರಲ್ಲಿ ನಿಮ್ಮ ಜೀವನಾನುಭವ ಸ್ವಾಮಿ. ಎತ್ತಲೋ ಹೊರಟಂತೆ ಕಾಣುತ್ತಿದೆ. ಹೌದು, ಮಾರ್ಗಾಯಾಸ ನಿಮಗಿರಬಹುದು. ಹಾಗೆಂದು ನಾನು ತಡೆಯೊಡ್ಡಿದ್ದೇನೆ ಎಂದು ನನ್ನ ಕುರಿತಾಗಿ ಸಿಟ್ಟಾಗಬಾರದು. ಎಲ್ಲಪ್ಪ, ಖಂಡಿತ ಹಾಗೆಲ್ಲ ಇಲ್ಲ. ಮಾತ್ರ ಅಲ್ಲ, ನಿಂತು ದಣಿಯಲೂ ಬಾರದು. ನಾ ದೊಡ್ಡದೇ ನಿಂತವ ಈಗ. ಹಾಗಾದ್ರೆ ನಿಂತು ಮತ್ತೆ ಯಾಕೆ ದಣಿಯಬೇಕು? ಮತ್ತೆ ಇಲ್ಲೊಂದು ಬಂಡೆ ಕಲ್ಲಿದೆ, ಸ್ವಲ್ಪ ಕುಳಿತುಕೊಳ್ತೀರಾ? ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಯಾಕೆ ಕುಳಿತವರು ದಿಗ್ಗರು ಎಂದಿರಲ್ಲ? ಎಂತ ಖಚಿತ? ಕಚ್ಚುವುದಂತೆ ಒಂದು ಬಾಯಿ ಹಾಕುವುದು, ಅಂದರೆ ಕಚ್ಚುವುದು, ಎರಡೇ ಕೆಲಸ ನಿನಗೆ. ದಿಗ್ಗನಿ ಹೇಳುವುದಕ್ಕೆ ಕಾರಣ ಉಂಟು. ಏನು? ನೀನೇನೋ ಬಂಡೆಕಲ್ಲು ಅಂತ ಕೈ ತೋರಿಸಿದೆಯಲ್ವಾ, ಹೋಗಿ ನಾನಲ್ಲಿ ಕುಳಿತದ್ದು ಹೌದು. ಪಕ್ಕನೆ ತಂಪಾಯಿತು. ಅದು ಕಲ್ಲು ಕಲ್ಲೇ. ಕಲ್ಲು ಕಲ್ಲೇ, ಆದ್ರೆ ಇದು ಹಿಮಾಲಯ ಅಲ್ವೇ? ಹಿಮಚ್ಛಾದಿತವಾಗಿದೆ. ಬಿಳಿಗಲ್ಲು. ಬಿಳಿಗಲ್ಲಲ್ಲ, ಹಿಂದೆಲ್ಲ ಒದ್ದಾಗಿ ಹೋಯ್ತು. ಯಾವುದು? ಹಿಂದೆಲ್ಲ ಒದ್ದಾಗಿ ಹೋಯ್ತು. ಪುಣ್ಯ ನಿಂದು, ಹಿಂದೆ ಮಾತ್ರ ಒದ್ದೆ ಆದದ್ದು ಕಂಡು. ಬೇರೆ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ನಮ್ಮಲ್ಲೇ ಉಂಟು, ತೊಂದರೆ ಇಲ್ಲ. ಅಮ್ಮ ಎಂತಾಯ್ತು? ಎಂತದ್ದು? ಎಂತ ಆಯ್ತಾ? ಸ್ಥಳ ನೋಡಿದ ಮತ್ತೆ ನನಗೂ ಸ್ಥಳ ಇದೆ, ಕೂತ್ಕೊಂಡ್ರೆ ಮತ್ತೆ ನಾನು ಮಾಡಿದ್ದೇನೆ. ಸ್ಥಳ ನೋಡಿ ಕೂತ್ಕ. ಇಲ್ಲ ಬಾ. ಇದು ಮಾತಾಡಿಸ್ತೇನೆ. ಹೂ ಒಂದೇ ಹೇಳು. ಒಂದಿ ಬೇಸ ಮಾಡಿದ್ರೆ ಹೌದು, ಯಜಮಾನರು ಮಾತ್ರ ಮಾತಾಡಿಸಿದ್ರೆ ಮಾತಾಡಿಸ್ತೇನೆ. ಅಂದ್ರೆ ಇಲ್ಲ, ಸಂಭಾಷಣೆ ಒಳ್ಳೇದು. ಒಂದು ಮಾತು ಕೇಳಲೆ ಖಂಡಿತವಾಗಿ. ಆವಲಿಂದ ಬಂದಿರಯ್ಯ ಭೂಮಿದೇವ, ಆವಲಿಂದ ಬಂದಿರಯ್ಯ ಭೂಮಿದೇವ, ನೀ ಆವಲಿಂದ ಬಂದಿರಯ್ಯ ಭೂಮಿದೇವ. ಯಾಕೆ ಈ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಕೇಳಿದವರು ಬ್ರಾಹ್ಮಣರು. ಹೌದಲ್ಲ? ವೇದ ಪುರುಷನ ಮುಖದಿಂದ ಬ್ರಾಹ್ಮಣರು, ಬಾಹುಗಳಿಂದ ಕ್ಷತ್ರಿಯರು, ಉರುವಿನಿಂದ ವೈಶ್ಯರು, ಪಾದಗಳಿಂದ ಶೂದ್ರರು. ಆದ್ದರಿಂದಲೇ ವರ್ಣಾನಾಂ ಬ್ರಾಹ್ಮಣೋ ಗುರು ಹೇಳುವುದು ಮಾತ್ರವೇ ಅಲ್ಲ, ಉಳಿದೆಲ್ಲ ವರ್ಗದವರಿಗೆ, ಉಳಿದೆಲ್ಲ ವರ್ಣದವರಿಗೆ ಮೂರೇ ಕರ್ಮಗಳನ್ನು ಮಾಡುವಂತ ಅಧಿಕಾರವಿರುವುದು. ನಮಗೆ ಹಾಗಲ್ಲ, ಬ್ರಾಹ್ಮಣರಿಗೆ ಹಾಗಲ್ಲ. 6 ಕರ್ಮಗಳನ್ನು ನಡೆಸುವಂತಹ ಯೋಗ್ಯತೆ ಇದೆ. ಯಜ್ಞ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ. ಇದಿಷ್ಟನ್ನು ಕೊಟ್ಟು ನಡೆಸುವ ಯೋಗ್ಯತೆ ಯಾರು ಅಂತ ಕೇಳಿದರೆ ಅವರು ಬ್ರಾಹ್ಮಣರು. ಆದ್ರಿಂದ ನಿಮಗೆ ಮತ್ತೆ ಮತ್ತೆ ನಾನು ತಲೆಬಾಗುತ್ತಿರುವುದು. ತಿಳಿದವರು ಹೇಳುದಿಲ್ವೇನೆ? ಏನು? ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತೂ ದೈವತಾಂ ತನ್ಮಂತ್ರೋ ಬ್ರಾಹ್ಮಣಾಧೀನೋ ಬ್ರಾಹ್ಮಣೋ ಮಮ ದೇವತಾ. ಪಾರ್ವತಿ ಪುತ್ರಿಯೇ, ಊಟ ಕುಳಿತದ್ದ, ಚೂರ್ಣಿಕೆ ಹೇಳಿದ್ದ, ಮತ್ತೆಂತ ಹರಣ ಮತ್ತು ಪಾರ್ವತಿ ಪತೆ ನನಗೂ ಗೊತ್ತಿಲ್ಲದೆ ಒಟ್ಟೊತ್ತಿಗೆ ಹರ ಹಾಕಿಬಿಟ್ಟಿದ್ದೆ. ಸದಾ ದೇವನಾಮ ಸ್ಮರಣೆ ಮಾಡಬೇಕೆನ್ನುವುದು ಅವರಿಗೆ ಹಿರಿಯರಿಂದ ಬಂದ ಪಾಠ ಅಲ್ವಾ ಅಮ್ಮ? ಹೌದಪ್ಪ, ಹಿರಿಯರು ಹೇಳಿಕೊಟ್ಟು ಅನುಸರಿಸದಿದ್ದಾರೆ. ಅವಳಿಗೆ ಗಂಗತ್ಗೆನೇ ಎಲ್ಲ ಹೇಳ್ಕೊಟ್ಟಿತ್ತು. ಕೇಳಿ ಇರಲಿ ಸ್ವಾಮಿ ಸ್ವಾಮಿ ಅಂತ ನಿಮ್ಮಂತ ಬ್ರಾಹ್ಮಣರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೊರಡುತ್ತೀರಿ ಅಂತ ಆದರೆ ಕಾರ್ಯಕಾರಣಗಳಿಲ್ಲದೆ ಹೊರಡುವವರಲ್ಲ. ಅದರಲ್ಲಿಯೂ ಎಲ್ಲರೂ ಬ್ರಾಹ್ಮಣರು. ಆದರೂ ಬ್ರಾಹ್ಮಣರಲ್ಲಿ ವರ್ಗಭೇದಗಳಿವೆ. ಬಹಳಷ್ಟು ಮಂದಿ ಇದ್ದಾರೆ, ವಿಧ ವಿಧದ ಬ್ರಾಹ್ಮಣರು. ಅಯ್ಯಯ್ಯೋ, ಭಟ್ರಿದ್ದಾರೆ, ಹೆಗ್ಡೇರಿದ್ದಾರೆ, ಜೋಶರಿದ್ದಾರೆ, ಚರ್ಮರಿದ್ದಾರೆ. ಎಂತದು? ಚರ್ಮರು. ಚರ್ಮರಲ್ಲ, ಮುಂದೆ ಮಾತಾಡುವುದು. ಇನ್ನು ಆ ಕಡೆಗೆ ಹೋದ್ರೆ ಶಬರಾರಿದ್ದಾರೆ, ಪುಣಚಿತ್ತಾರಿದ್ದಾರೆ, ಊರಾಳ್ರಿ ನೀನು ಒಬ್ಬಿಬ್ರಲ್ಲ. ಅಡ್ಡನಾಮದವರು, ಉದ್ದನಾಮದವರು ಬೇಕಷ್ಟು ಜನ. ಹೌದಪ್ಪ. ಹಾಗಾದರೆ ಈ ವಿಧ ವಿಧದ ಬ್ರಾಹ್ಮಣರೆಲ್ಲರೂ ಜೊತೆಗೂಡಿಕೊಂಡು ಎತ್ತಲಿಂದ ಬಂದವರು ಮಾತ್ರವೇ ಅಲ್ಲ, ಇನ್ನೆತ್ತಲಿಗೆ ಹೊರಟವರು. ಸ್ವಾಮಿ, ಬ್ರಾಹ್ಮಣರು ಶುಭ ಕಾರ್ಯಗಳಿಗೆ ಬೇಕೇ ಬೇಕು.
ದಾನ ದಕ್ಷಿಣೆಯನ್ನು ಪಡೆಯುವುದಕ್ಕೆ, ಹಾ. ಯಜ್ಞ ಯಾಗಾದಿಗಳನ್ನು ನಡೆಸುವುದಕ್ಕೆ ಹಾ. ಬ್ರಾಹ್ಮಣರು ಬೇಕು. ಹಾ. ಹಾಗಂತ ನೀವು ಕೇವಲ ಬ್ರಾಹ್ಮಣರು ಮಾತ್ರ ಹೊರಟಿರುವುದಲ್ಲ, ಹಾ. ಜೊತೆಯಲ್ಲಿ ಅನೇಕ ಮಂದಿ ಸ್ತ್ರೀಯರೂ ಇದ್ದಾರೆ. ಹೌದೌದು. ಆದ್ರಿಂದ ನಾನೊಂದು ಯೋಚನೆಯನ್ನು ಮಾಡಿದೆ. ಹಾ. ನೀವೀಗ ಹೊರಟದ್ದು ಹಾ. ಶುಭ ಕಾರ್ಯಕ್ಕೆ ಅಂತ ಹೇಗಿರುತ್ತೆ? ನಿಖರವಾಗಿ ಹೇಳಬಹುದು. ಹೌದಾ? ನಿಮ್ಮ ಬೆನ್ನ ಹಿಂದೆ ಕಾಣುತ್ತಾರೆ ಹೆಣ್ಣಿರು ಮಕ್ಕಳು ಜಗ ಭೂಮಿದೇವ ಗಳನ್ನು ನಡೆಸಿಕೊಡುತ್ತಾರೆ. ಹಾ. ಆದರೆ ಹಾ. ಈ ಹೊತ್ತಿಗೆ ನೀವು ಅಪರ ಕ್ರಿಯೆಗೆ ಹೊರಟವರಲ್ವೇ ಅಲ್ಲ, ನೀವು ಶುಭ ಕಾರ್ಯಕ್ಕೆ ಹೊರಟವರು. ಹೇಗೆ? ನಾನು ಹೇಳಬಲ್ಲೆ ಹೇಗೆ ಗೊತ್ತೇ? ಹೇಗೆ? ನಿಮ್ಮ ಜೊತೆಯಲ್ಲಿ ನೋಡಿದರೆ ಹಾ. ಲಕ್ಷಣ ಲಕ್ಷಿತೆಯಾದ ಹಾ. ಮುತ್ತೈದೆಯನ್ನು ನಾನು ಕಾಣುತ್ತಿದ್ದೇನೆ. ಹಾ, ಹಾ, ಆಹಾ, ಹಾ. ಸೌಭಾಗ್ಯ ಬೇಕಿಂತವರನ್ನು ಕಾಣುವುದಕ್ಕೆ. ನುಲಿಯೋದು ನೋಡಿ, ನುಲಿಯೋದು ನೋಡಿ. ಅಲ್ಲವೇ ಅಲ್ಲ, ಹೆಣ್ಣಿನ ನಿಜವಾದಂತಹ ಒಂದು ಒಯ್ಯಾರ ಲಜ್ಜೆ, ಆ? ಆ ಲಜ್ಜೆ ಇವಳಲ್ಲಿ ಒಜ್ಜೆ ಅಲ್ಲ, ನೀವು ತಪ್ಪು ತಿಳಿಬೇಡಿ, ಒಜ್ಜೆ ಅಲ್ಲ, ಹಾ. ಲಜ್ಜೆ. ಲಜ್ಜೆ ನೋಡಿ, ನಾಚಿಕೆ ನೋಡಿ. ಅಯ್ಯೋ, ಹೌದಾ? ಇವಳು ಸಾಧಾರಣ ಈ ಪ್ರಾಯದ ಹೆಂಗಸರು ಹಾ. ಗಂಡನನ್ನು ಹೆದರಿಸಿಕೊಂಡಿರುವವರು ಇದ್ದಾರೆ, ಹಾ. ಎಲ್ಲರಂತಲ್ಲ. ಹಾ. ಆದ್ರೆ ನಿಮ್ಮನ್ನು ಕಡೆ ಎಷ್ಟು ಭಕ್ತಿ ಉಂಟವು. ಅಯ್ಯ ಬಾಯ್, ಅಯ್ಯ ಇವಳು ಮೊದ್ಲು ಹೀಗಿಲ್ಲಾಗಿತ್ತು. ಅಯ್ಯ ಹೀಗಿದ್ಲು. ಆ, 7 ಮಲ್ಲಿಗೆ ತೂಕದವಳು. ಅಷ್ಟು ಸಣ್ಣದು. ಹೌದು, ಈಗಾಗಲ್ಲ. ಹಾ. 7 ಮೆಲ್ಲಗೆ ಅಲ್ಲೇ ವ್ಯತ್ಯಾಸ. ವ್ಯತ್ಯಾಸ ಅಷ್ಟೇ. ಸ್ವಾಮಿ, ಓ. ಬ್ರಾಹ್ಮಣ ಸೀಮಂತಿನಿಯರು ಹಾ. ಶುಭ ಕಾರ್ಯಗಳಿಗಲ್ಲದೆ ಹಾ. ಅಪರ ಕ್ರಿಯೆಗಳಿಗೆ ಬ್ರಾಹ್ಮಣ ಹೆಣ್ಣು ಮಕ್ಕಳು ಹೋಗುವುದಿಲ್ಲ. ಹಾ. ಹಾಗಾದ್ರೆ ಬ್ರಾಹ್ಮಣತೆಯನ್ನು ಕಾಣುತ್ತಿದ್ದೇನೆ. ಹಾ. ಯಾರಿವರು? ಹಾ. ನಿಮ್ಮ ಮಗಳು? ಬಾಯ್ ತೊಳ್ಕೊಂಡು ನಾನು ಮಗಳಲ್ಲ, ಇವರು ಧರ್ಮಕ್ಕೆ ಪತ್ನಿ. ಅಯ್ಯೋ, ಧರ್ಮ ಪತ್ನಿ ಅಲ್ಲ, ಧರ್ಮ ಪತ್ನಿ ಅಲ್ಲ. ಒಂದ್ ಲೆಕ್ಕದಲ್ಲಿ ಹೌದು. ಇವಳು ನನ್ನ 3ನೇ ಹೆಂಡತಿ. ಅಲ್ಲ, ಮೊದಲನೇ ಇಬ್ಬರು ಅವಳಿಲ್ಲ. ಏನಾಯ್ತು? ಅಂದ್ರೆ ಮತ್ತೇನಲ್ಲ, ಮೊದಲನೇವಳು ಹೆರಿಗೆಗಾಗಿ ತವರಿಗೆ ಹೋದವಳು ಹಿಂತಿರುಗಿ ಬರಲೇ ಇಲ್ಲ. ಓಹೋ, ಒಂದು ಮಗುವನ್ನು ಕೈಯಲ್ಲಿತ್ತು, ಶಿವನ ಪಾದ ಸೇರಿ ಆಯ್ತು. ಓಹೋ. ಹಾ. ಇನ್ನು ಆಮೇಲೆ ಮತ್ತೊಬ್ಬಳನ್ನು ಮದುವೆ ಆದೆ. ಅವಳಿಗೆ ಬೆಣತಗಕ್ಕೆ ಅನ್ನ ಊಟ ಮಾಡುವಂತ ಒಂದು ಹಂಬಲ. ಅದು ಬೆಣತಗಕ್ಕೆ ಅನ್ನ ಮುದ್ದೆ ಕಟ್ಟು ಹೊಡೆಯುವುದು ನೋಡ್ಬೇಕು, ಅದು ಕರಗಬೇಕು. ಅಯ್ಯೋ, ಇಷ್ಟಿಷ್ಟು ದೊಡ್ಡ ಮುದ್ದೆ ಕಂಟ್ಲಲ್ಲಿ ಇಳಿಸ್ರು. ಒಂದು ದಿವಸ ಹೀಗೆ ಊಟ ಕೂತ, ನಿನ್ಗೇನ್ ನೆನಪಾಯ್ತು ಕೊಟ್ಟು ಹೇಳಿ, ನೀ ಮತ್ತೆಲ್ಲ ಇಂಥ ಮುದ್ದೆ ಕಂಡಿದ್ದೆ? ಅಲ್ಲಲ್ಲ, ನೀವು ಹೇಳುವಾಗಲೇ ನಾನು ಯೋಚಿಸಿ ಹಾಗೆ ಕರ್ಗದನ್ನ ಹೇಗಿರ್ಬಹುದು ಅಂತ. ಅಲ್ಲ, ಮುದ್ದೆ ಮುದ್ದೆ ಕಟ್ಟು ಹೊಡೆಯುವುದು ಅಂತ ಹೇಳಿದ್ರೆ ಅನ್ನದ ಒಟ್ಟನಲ್ಲಿ ಅಂತ ಕಳೆ ಬಿದ್ದಿತ್ತು. ಒಂದು ಕಾಲಿನಲ್ಲಿ ಇಟ್ಕೊಂಡು ಊಟ ಮಾಡುವುದಲ್ಲ, ಕೆಳಗೆ ಇಟ್ಕೊಂಡು. ಸರಿ ಸರಿ ಸರಿ, ಆಯ್ತಪ್ಪ. ಅಲ್ವಾ? ನಿಮ್ಮ ಹೆಂಡತಿ, ನಿಮ್ಮ ಮನೆ, ನಿಮ್ಮ ಊಟ. ಹೌದು ಹೌದು. ಅಂದ್ರೆ ಮುದ್ದೆ ಕಟ್ಟು ಹೊಡಿತಾ ಇತ್ತು. ಸರಿ. ಮುದ್ದೆ ಕಟ್ಟು ಹೊಡೆಯುವಾಗ ಒಂದು ಅನ್ನದ ಮುದ್ದೆ ಗಂಟ್ಲಲ್ಲಿ ಸಿಕ್ಕಾಕೊಂಡಿತ್ತು. ಅಯ್ಯೋ, ಏನು ಮಾಡ್ಬೇಕು ಅಂತಿಲ್ಲ. ಇವಳ ಹೀಗೆ ಏನಾಯ್ತು ಅಂತಿಲ್ಲ. ಏನು ಅಂದ್ರೆ ನೀರ್ ಬೇಕು ಅಂತ ಹೇಳುದು. ಕಡಿಬಿಡಿಯಲ್ಲಿ ತೊಟ್ಟಿಗೆ ಕೈ ಹಾಕ್ಬೇಕು ಅಂತಿದ್ದು, ಅದು ಅಡ್ಡ ಬಿದ್ದು ಹೋಯ್ತು. ಮತ್ತೆ ಈಗ ಮಾಡ್ಲೇ ಇಲ್ವಾ? ಓ, ಇದೇ ಮದ್ದು ಅಂತ ಹೇಳಿದೆ. ಕುತ್ತಿಗೆಯನ್ನು ಬಗ್ಸಿಡಿ ಬೆನ್ನ ಮೇಲೆ ಒಂದು ಕೊಟ್ಟೆ. ಏನಾಯ್ತು? ಒಂದೇ ಪೆಟ್ಟು ಗಂಟಲಲ್ಲಿ ಸಿಕ್ಕಾಕೊಂಡಂತ ಅನ್ನದ ಮುದ್ದೆ ಪುಳಕ್ಕ ಒಳಗೋಯ್ತು. ಅಬ್ಬಾ, ಕೈ ಬಿಟ್ಟೆ, ಹಾಗೆ ಅಡ್ಡ ಬಿದ್ಲು. ಅನ್ನದ ಮುದ್ದೆ ಒಳಗೋಯ್ತು, ಪ್ರಾಣ ಪಕ್ಷಿ ಮೇಲೋಯ್ತು. ನಿಮ್ಮ ಶಬ್ದದ ಮದುವೆದು ಈಗ ನೆನ್ಪು ಮಾಡಿದ್ದು. ಹೀಗೆ ಯೋಚನೆ ಮಾಡ್ತಾ ಇರುವಾಗ ಇನ್ನು ನಮ್ಮ ಜಾತಕವನ್ನು ನಾವೇ ನೋಡ್ಕೊಳ್ಳಿಕ್ಕಾಗ್ತದ? ಕೂಡದು ಕೂಡದು. ಒಬ್ಬರು ಪುರೋಹಿತರಿದ್ದಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಬ್ರಹ್ಮೂರು ಶಂಕರ ಭಟ್ರಿದ್ದಲ್ಲಿ ತಕೊಂಡು ಹೋಗ್ಬೇಕು. ಸತ್ಯ ಹೇಳಿದ್ರು. ಖಂಡಿತವಾಗಿ ಹೀಗೆ ಹೇಳಿದ್ದ. ಮತ್ತೆ ಊರಿನವರಲ್ವಾ? ಜಾತಕವನ್ನು ತೆಗೆದುಕೊಂಡು ಹೋಗಿ ಇಟ್ಟಿದ್ದೆ ಕಣ. ಜಾತಕ ಬಿಡಿಸಿದ್ದೆ ಒಂದೇ ಮಾತು ಹೇಳಿದ್ರು, ಮತ್ತೇನಲ್ಲ, ನಿಮಗೆ ಹೆಂಡತಿ ಸಾಯುವಂತ ದುರ್ಯೋಗ ಉಂಟು, ವಿದುರ ಯೋಗ. ಹಾಗಾಗಿ ಇದಕ್ಕೆ ಪರಿಹಾರ ಯಾವಳ ಜಾತಕದ ಪ್ರಕಾರವಾಗಿ ಗಂಡ ಸಾಯುವಂತಹ ಯೋಗ ಇರ್ತದ, ವಿಧವಾ ಯೋಗ, ಅಂತವಳ ಜಾತಕವನ್ನು ತರಿಸಿ ನೀವು ಮದುವೆಯಾದ್ರಿ ಅಂತ ಆದರೆ ಸಮಸ್ಯೆ ಬಗೆಹರಿಯುತ್ತದೆ.
ಹೀಗೆ ಯೋಚನೆ ಮಾಡ್ತಾ ಇರುವಾಗ ನಾನು ಹಾಗೆ ಹುಡುಕ್ತಾ ಇದ್ದೆ. ನಮ್ಮ ಶಾಸ್ತ್ರಗಳು ಎಷ್ಟು ಅನುಕೂಲ ಉಂಟು. ಹಾಗಾದ್ರೆ ನಿಮಗಿದ್ದದು ವಿಧುರ ಯೋಗ. ಅದರ ದೋಷವನ್ನು ಹೋಗಲಾಡಿಸಬೇಕಾ? ವಿಧವ ಯೋಗವನ್ನು ಹುಡುಕಿದ್ರೆ ಶಾಸ್ತ್ರವನ್ನು ದೂರ ಕೂಡ. ಹೀಗೆ ಯೋಚನೆ ಮಾಡ್ತಾ ಇರುವಾಗ ನಾನೊಂದು ಕಾರ್ಯಕ್ರಮ ಮದುವೆಯನ್ನು ಸಾಧಿಸುವುದಕ್ಕೆ ಹೋದೆ. ನಾನು ಹೀಗೆ ಮಂಟಪದಲ್ಲಿ ನಿಂತುಕೊಂಡು ಮಂಗಲಾಷ್ಟಕವನ್ನು ಹೇಳ್ತಾ ಇದ್ದೆ. ಹೌದಾ? ಅಷ್ಟು ಹೊತ್ತಿಗೆ ಇವಳು ಸಭೆಯಲ್ಲಿದ್ಲು. ಸಭೆಯಲ್ಲಿದ್ದವಳು ಇವಳು ಹಾಡು ಹೇಳ್ತಾ ಇದ್ಲು. ಇವತ್ತು ನಡೆಯಲ್ಲ ಬೇಡ ಅಂದ್ರೆ ನನಗೆ ಮಂಗಲಾಷ್ಟಕದ ಮಧ್ಯದಲ್ಲಿ ಕೆಮ್ಮು ಬಂತು. ಕೆಮ್ಮುತ್ತಾ ಮಂಗಲಾಷ್ಟಕವನ್ನು ಹೇಳುವಾಗ ಇವಳಿಗೂ ಹಾಡಿನ ಮಧ್ಯೆ ಕೆಮ್ಮು ಬಂತು. ಹೀಗೆ ನೋಡ್ತೇನೆ ಇವಳ ಜಾತಕದ ಪ್ರಕಾರ ಗಂಡ ಸಾಯುವಂತ ದುರ್ಯೋಗ, ನನ್ನ ಜಾತಕದ ಪ್ರಕಾರ ಹೆಂಡತಿ ಸಾಯುವ ದುರ್ಯೋಗ. ಇಬ್ಬರು ಜಾತಕ ಒಂದಾಯ್ತು. ನಾನು ಮಹಾಲಕ್ಷ್ಮಿ ಲಜ್ಜೆ ಲಜ್ಜೆ ನೀ ಹೇಳಿದ್ದೆ. ಹೌದು, ಅನುಮಾನವೇ ಇಲ್ಲ. ಅಂದ್ರೆ ಇವಳಿಗೆ ಹಾಡು ಅಂತ ಹೇಳಿದ್ರೆ ಪರಮ ಪ್ರೀತಿ. ಹೌದೇನೋ? ಹೌದೌದೌದು, ಹಾಡು ಅಂತ ಎಲ್ಲರೂ ಹಾಡಿಗೆ ಕರೀತಾರೆ. ಹೌದೌದು. ಅಯ್ಯೋ ಈಗ ಮಾತಾಡಬೇಡ. ಅಂದ್ರೆ ಆ ಯೋಗ್ಯತೆ ಉಳ್ಳವರು ಯಾರು ಭಗವದ್ಭಕ್ತ ಗೊತ್ತುಂಟು. ನಾ ಹೇಳ್ತೇನೆ, ಕಕಾರೋ ಭಗವದ್ಭಕ್ತ, ಕಕಾರೋ ಗರ್ಭ ಸೇವಿತ, ಕಕಾರೋ ಒಟವಟ ಗುಡ್ತಾ, ಕಕಾರೋ ಕಪ್ಪೇಳ್ತಾ. ಏನೇನು ಏನೇನು ಒಂದು ಕೆಮ್ಮು ಬಂದ್ರೆ ಎಷ್ಟೆಲ್ಲ ಅಪಾರ್ಥ ಮಾಡುದು ಇವಳು. ಬಕಾರೋ ಕಕಾರೋ ಗರ್ಭ ಸೇವಿತ. ನಿನ್ನ ಬಾಯಲ್ಲಿ ಸಿಕ್ಕರೆ ಏನು ಆಗ್ತದೆ. ಬಕಾರೋ ಭಗವದ್ಭಕ್ತ, ಗಕಾರೋ ಗರ್ವವರ್ಜಿತ, ವಕಾರೋ ವಾಕ್ ಪಾಂಡಿತ್ಯ, ತಕಾರೋ ತತ್ವ ನಿರ್ಣಯ. ಭೋಜನ ಕಾಲೇ ರಮಾಕಾಂತ ಮರಣ. ಆಗೊಂದು ಹರ ಹಾಕ್ರಿ. ಈಗ ರಮಾಕಾಂತ ಮರಣ. ರಮಾಕಾಂತ ಮರಣವ, ರಮಾಕಾಂತ ಸ್ಮರಣಂ. ಹಾಗೆ ಅದು ಈಗ ಹೇಳುವುದಲ್ಲ. ಅಂದ್ರೆ ಅಷ್ಟು ಯೋಗ್ಯತೆ ಸಂಪನ್ನ ಭಾಗವತರು ಇವರು. ನಮ್ಮನೆ ಬಂದಿನ ಬನ್ನಿ ಬಂದ್ರೆ ಅದು ಬರ್ಲಿಯೋ, ಅವರೆಲ್ಲಿದ್ರು ತೊಂದರೆ ಇಲ್ಲ. ನೀವು ತಪ್ಪು ತಿಳ್ಕೊಳ್ಬೇಡಿ. ನಾನಿಲ್ದೇ ಊಟಕ್ಕೆ ಪಡಿಸ್ತಾಳೆ ಅಂತ ಮನೇಲಿ ಅಡುಗೆ ಮಾಡಿ ಕಲ್ತಿದ್ದಾಳೆ. ಹೌದು, ಹಾಗೆ ಹಾಗೆ. ಅದು ಲಾಡು ಕಪ್ಪಾಗಿ ಹೋಗಿತ್ತು. ಲಾಡು ಕಪ್ಪಾಗಿ ಹೋಗಿತ್ತು. ಬಿಳಿದಾಗಿ ಶೋಭಿಸ್ತಾ ಇತ್ತಲ್ಲ ಲಾಡು, ಅದು ಕಪ್ಪಾಗಿ ಹೋಗಿತ್ತು. ಅದನ್ನು ಮರ್ಸಿದ್ದು. ಅದು ಕಡೆ ನೋಡಿದ್ರೆ ಬೋನದುಂಡೆ ಕಣ್ಣಂಗೆ ಕಾಣ್ತಿತ್ತು. ಅದನ್ನೇ ತಿಳಿಸ್ತಿದ್ದು. ಸರಿಯಪ್ಪ, ಪಾಪ ಅಷ್ಟೇ ತೊಂದ್ರೆ ಇಲ್ಲ. ಆ ಮಟ್ಟಿಗೆ ಉಪಚಾರಕ್ಕೆ ಎತ್ತಿದ ಕೈಯವ. ನಿಜವಾಗಿ ಅದ್ರ ಗೃಹಿಣಿಯ ಲಕ್ಷಣ ಉಂಟವರದ್ದು. ಅಯ್ಯೋ, ಅಂತಹ ಗೃಹಿಣಿ ಇರುವುದ್ರಿಂದ ಗೃಹಿಣಿ ಗ್ರಹ ಮುಚ್ಚತೆ. ಮತ್ತೆ ಇಂಥ ಗೃಹಿಣಿ ಬೇಕು ಮನೆಯಲ್ಲಿ. ಕೆಲವು ಬಾರಿ ಅದೇ ಗೃಹಿಣಿ ಗ್ರಹ ಮುಚ್ಚತೆ. ಹೌದು, ಗೃಹಿಣಿ ಗ್ರಹ ಮುಚ್ಚತೆ. ಬಹಳ ಉಪಚಾರ ಮಾಡಿದ್ರೆ ಹಾಗೆ ಅವಳು. ಅಂದ್ರೆ ನನ್ನ ಹೆಂಡತಿ ಹಾಡು ಹೇಳಲೇಬೇಕೇನೆ. ಹಾಡು ಹೇಳ್ತಾರೆ. ಇಲ್ಲ, ಹಾಡು ಹೇಳಲೇಬೇಕಾ? ಇಲ್ಲ, ಹೇಳು. ಅಲ್ಲ, ಬಹಳ ಹೇಳ್ಬಾರ್ದು. ಜಗತ್ತಿಗೆ ಹೇಳಲಿ. ಅಲ್ಲ, ಗುರುಗಳವರು ಅಲ್ಲ, ಪುಣ್ಯ. ನಾನೊಬ್ಬನೇ ಹೇಳಿದ್ರೆ ಹೇಳಿದ್ರೆ ಅವರನ್ನು ಸೇರಿಸ್ಕೊಂಡು ಹೇಳ್ತೇನೆ ಹೇಳಲಿಲ್ಲ. ಇಲ್ಲ, ಯಾಕೆ ಇವಳಿಗೆ ಬರುವ ಹಾಡು ಅವಳಿಗೆ ಬರುವುದಿಲ್ಲ. ಒಂದು ಹೊಸಾಡೆ ಇಲ್ಲಿದ್ದರೆ ಹೊಸಾಡವ್ರಿಗೆ ಬೇಜಾರು. ಹೊಸ ಹಾಡು ಪ್ರಾರಂಭ ಮಾಡಿ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ನನಗೆ ಗಂಡನ ಮನೆಯಲ್ಲಿ ಸುಖವಿಲ್ಲ. ನಾನು ನಿನಗೇನು ಕೊರತೆ ಮಾಡಿದ್ದೆ? ಮತ್ತೆ ಎಂತ ಅಂದೆ ನೀನು? ಗಂಡನ ಮನೆಯಲ್ಲಿ ಸುಖವಿಲ್ಲ. ಹಾಡು ಹಾಡು ಹಾಗೆ ಉಂಟು. ಎಂತ ಹಾಡು ಹಾಗೆ ಉಂಟಾ? ಹಾಗೆ ಇದ್ದದ್ದು ಹಾಡು. ಹಾಗೆ ನನಗೆ ಗೊತ್ತಿಲ್ವಾ? ಹಾಗೆ ಉಂಟು. ಏನು ಹಾಗೆ ಉಂಟು? ಹಾಗಲ್ಲ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ತಂಗ್ಯವ್ವ ತಂದೆಯ ಮನೆಯೂ ಸ್ಥಿರವಲ್ಲ.
ಸುವಿ ಸುವಿ ಸುವಾಲೆ. ಸುಳಿಸುವಲ್ಲಿ ಅಲ್ಲ, ಮತ್ತೆ ತಂದಾನ ತಾನೇ ತಿಂದಾನ, ತಂದಾನ ತಾನೇ ತಂದಾನ ತಾನೇ ತಂದಾನ ತಿಂದಾನ. ಅವ್ರು ತಂದದ್ದು ಅವನು ತಿನ್ನುವುದೇ. ಮತ್ತೆ ತಂದಾನ ತಾನೇ ತಿಂದಾನ. ನೀನು ಲಾಡ್ಕೊಂಡಂಗೆ ನೀ ತಂದ್ರೆ ನೀನೇ ತಿನ್ಬೇಕು. ಬೇಡ ಬಾ ಯಾರಿಲ್ಲ ಒಳಗೆ ಕರೆವೆನು ಬಾ ಯಾರಿಲ್ಲ. ಇದು ನಾನು ಮನೇಲಿದ್ದಾಗೆ ಅಭ್ಯಾಸ ಮಾಡಿದ್ದ ಅಲ್ಲ. ನೀವು ಮನೆಯಲ್ಲಿ ನಿಂತಾಗ ಹೇಳು ಹಾಡಿದ್ದು. ಅಂದ್ರೆ ನಾನು ತಿರ್ಗಾಟಕ್ಕೆ ಹೋದಾಗೆ ಹೋದಾಗಲೇ ಒಳಗೆ ಕರೆವೇನು ಬಾ ಯಾರಿಲ್ಲ. ಮನೆಗೆ ಒಂದು ಒಳಗೆ ಕರೆವೇನು ಬಾ ಯಾರಿಲ್ಲ. ಯಾರಿಲ್ಲ ಅಂದ್ರೆ ನಾನು ಹೊರಗಡೆ ಹೋದಾಗೆ ನಿನ್ನ ಹಾಡೋನು ಅಭ್ಯಾಸ. ಮುಂದುಂಟು, ಹಾಡುಂಟು. ಮುಂದೆ ಉಂಟಾ? ಒಳಗೆ ಕರೆವೆನು ಬಾ ಯಾರಿಲ್ಲ ಭಗವಂತ ಎನ್ನ ಕಾವರು ನೀವು ಇಲ್ಲಲ್ಲ. ಓ ಹಾಗೆ ಭಗವಂತನ ಕುರಿತಾಗಿ ಒಳಗೆ ಕರೆವೇನು ಬಾ ಯಾರಿಲ್ಲ. ಓ ಹಾಗೆ ಹಾಗೆ ನೀವು ತಪ್ಪು ತಿಳ್ಕೊಳ್ಬೇಡಿ. ಭಾವ ದೊಡ್ಡದು. ಅಯ್ಯೋ ಅದೇ ದೊಡ್ಡದೇ ಅದು. ಇದು ಬೇಡ. ಚರಣ ಭಜನೆ ಆಸೆಯಿಂದ ಮಾಡುವೇನ ಕೇಶರಾಶಿ ದೂರ ಮಾಡು ಶ್ರೀಶ ಕೇಶವ ಎನ್ನ ಕೇಶರಾಶಿ ದೂರ ಮಾಡು ಶ್ರೀಶ ಕೇಶವ. ಎಂತದ್ದು? ಈಶನಿಂದ ಚರಣ ಭಜನೆ ಚರಣ ಭಜನೆ ಆಸೆಯಿಂದ ಮಾಡುವೇನ ಕೇಶರಾಶಿ ದೂರ ಮಾಡು ಶ್ರೀಶ ಕೇಶವ. ಕೇಶರಾಶಿ ಅದು ಅದರಷ್ಟು ತೊಂದರೆ ಕೊಡ್ತದೆ ನಿನಗೆ. ಏನಾದ್ರು ತುಂಬ ಹೋಗ್ತದೆ ನೋಡು. ಎಲ್ಲ ಕೇಶರಾಶಿ ಅದಲ್ಲ 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 ನನಗೆ ಗೊತ್ತಾಯ್ತು. ನಾ ಬಾಯ್ ಬಿಟ್ಟು ಹೇಳುದಲ್ಲ, ನಾನು ಕವಚ ಹೋಗಿದ್ಮೇಲೆ ಹೇಳು ಹಾಡು ಇದು. ಕೇಶರಾಶಿ ದೂರ ಮಾಡು. ಪಾಪ ಅವ್ರಿಗೆ ಕೇಶ ಕೇಶ ಹಾಗಲ್ಲ ತಾಯಿ. ಒಂದು ಹೆಣ್ಣಾದವಳು ತಲೆ ಕೊಡುದು ಯಾವಾಗ ಯಾವಾಗ ನೀನು ಸರಿ ಮಾಡಿ ಹೇಳ್ಕೊಡು ಅವಳಿಗೆ. ನೀನು ಇಂಥದ್ದೆಲ್ಲ ಒಳ್ಳೆ ತಪ್ಪು ತಪ್ಪಲ್ಲ, ತಪ್ಪು ತಪ್ಪಲ್ಲ. ಯಾವುದು ಸರಿ ಅಂತ ತೋರಿಸ್ಕೊಡ್ಬೇಕ. ಹಾಗಲ್ಲ, ಕೇಶರಾಶಿ ಅಂದ್ರೆ ತಲೆ ಕೂದಲು ತೆಗೆಯುವುದು. ಯಾವಾಗ ಯಾವಾಗ ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ. ಕರಿಮ ಕಾರಿಗೆ ಸಿಕ್ಕಿ ಕರಿಮ ಕಾರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆದಿಮುಲ್ಲ ಎಂಬ ನಾಮ ಗೊತ್ತಾಯ್ತು. ಅಂತ ಮಾತಾಡ್ಬೇಡ. ಎಂತಂದೆ ಎಂತಂದೆ? ಕರಿಮ ಕಾರಿಗೆ ಸಿಕ್ಕಿ ಕರಿಮ ಕಾರಿಗೆ ಸಿಕ್ಕಿ ಅಂತ ಅಪ್ಪತ್ತ ಮಾತಾಡ್ತೀಯ. ಅಂತ ಸರಿ ಉಂಟದು ಹಾಡು. ಕರಿ ಮಕರಿಗೆ ಸಿಕ್ಕಿ ಅದು ಈಚೆ ಹಾಕಿದ್ರೆ ತಾಳಕ್ಕೆ ಸಿಕ್ಕುವುದಿಲ್ಲ. ನಿನಗೆ ಯಾವುದಕ್ಕೂ ಯಾವುದೂ ಸಿಕ್ಕುವುದಿಲ್ಲ. ಯಾಕೆ ಹೊತ್ತೆ ಮಾತಾಡುದು? ಕರಿಮ ಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಅದು ವಿಷಮದಲ್ಲಿ ತಗೊಳ್ಬೇಕು. ಹೌದಾ? ನೀ ಹೇಳ್ಕೊಡು. ನೀ ಹೇಳ್ಕೊಡು. ಬಟ್ಟಲಿಗೆ ಸಿಕ್ಕಿ ನೀನು ಒಂದು 4 ದಿನ ಅಂಬೆ ಗಣಪತಿ ಇದ್ದಲ್ಲಿ ಹೋಗು. ನೃತ್ಯಾಭ್ಯಾಸ ಅವ್ರು ಹೇಳ್ಕೊಡ್ತಾ. ಯಾಕೆ ಹೊತ್ತೆ ಮಾತಾಡ್ತಾರೆ? ಅದಲ್ಲ, ಕರಿಮ ಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಮುಂದೆ ತಂದೆ ಆದಿಮುಲ್ಲ ಅವನು ಎಲ್ಲಿ ಸಿಕ್ಕಿದ? ಅವ್ನು ಕಾಪಾಡ್ಲಿಕ್ಕೆ ಬಂದು ಅಯ್ಯೋ ನೋಡು, ಇಂಥದ್ದೆಲ್ಲ ಮಾತಾಡಬೇಡ. ನಿಂಗೆ ಸಿಂಧೂರ ಬೇಕಾ ಬೇಡವಾ? ಬೇಕು ಅಂತಾದ್ರೆ ಆದಿಮೂಲ ಸುದ್ದಿ ಹೇಳ್ತಾರೆ. ಆದಿಮೂಲ ಎಂಬ ನಾಮವೇ ಕಾಯ್ತು, ಆದಿಮೂಲ ಅಲ್ಲ. ಆತ ಹಾದಿಗೆ ಬಂದಲ್ಲ, ಹಾಗೆ ಬಂದವಲ್ಲ ಅದೇ. ಹಾಗಾಗಿ ಅದು ಬೇಡ ಬೇಡ ಬೇಡ. ಹಾಗಿದ್ರೆ ಒಂದು ಶಾಸ್ತ್ರೀಯ ಸಂಗೀತ ಉಂಟು. ಆರತಿ ಹಚ್ಚಬೇಕು. ಆರತಿ ಹಚ್ಚಬೇಕು. ಆರತಿ ಹಚ್ಚಬೇಕು ಅಂದ್ರೆ ದೀಪಕ್ಕೆ ಹಿಡಿಬೇಕು. ಎತ್ತು 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 ಎಂತಾಯ್ತು? ಅಂತ ಎತ್ತುವೇನ ಯಾವ್ದನ್ನ?
ಹಾಗೆ ಎತ್ತಿದ್ರೆ ಬರುದಿಲ್ಲ ಅದು. ಮನೆಯಲ್ಲಿದ್ದಾಗ ಅಭ್ಯಾಸ ಮಾಡಿದ್ದಲ್ಲ, ಹೊರಗಡೆ ಹೇಳುವಾಗ ಬೇರೆ ಹೇಳು. ಎತ್ತುವಿನಂತೆ ಸೀರೆ ಯಾಕೆ ಎತ್ತೆ ನೀನು? ಹಾಗೆ ಅಭ್ಯಾಸ ಮಾಡಿ. ಅಯ್ಯೋ ಬೇಡ, ಒಳ್ಳೊಳ್ಳೆ ಇಟ್ಕೋ. ಎತ್ತು ಎತ್ತು ಮುತ್ತಿನ ರತಿಯನ ಹಾಗೆ ಹಾಗೆ ಸಾಕು ಸಾಕು ಸಾಕು. ಅಯ್ಯೋ, ಸಾಕು. ನೀನು ಇನ್ನೊಂದಿನ ನಮ್ಮನೆ ಬಾ, ಇನ್ನೂ ಒಳ್ಳೊಳ್ಳೆ ಹಾಡು ಉಂಟು, ಹೇಳಿ ತೋರಿಸ್ತೇನೆ. ನೀನು ಬಾ, ನೀನು ಕಲ್ತ್ಕೋ. ಇವಳಾಗೆ ಆಗ್ಲತ್ತು, ತೊಂದ್ರೆ ಏನಿಲ್ಲ, ಎಲ್ಲ ಹೇಳ್ಕೊಡಿ. ನಿತ್ಯದಾಂಡವ ತೃಪ್ತಿಯಿಂದಲೇ ನರ್ತಿಸುತ್ತಲೇ ಜೊತೆಗೆ ಸುಮನಸರು ಎಲ್ಲರೂ ಏನು ಬಂದು ಏನು ಬಂದುದಯ್ಯ
ಸಂತೋಷವಾಯಿತು ನೋಡು. ಯಾಕಂದ್ರೆ ಕಷ್ಟ ಬಂದಾಗ ದೇವರ ನೆನಪಾಗುವುದು ಸಹಾಯ ಜೀವ ಸಂಕುಲಕ್ಕೆ. ನಿಮಗೆ ಹಾಗಲ್ಲ. ಈಗ ಸುಖದ ಸುಪ್ಪತ್ತಿಗೆ ದೈತ್ಯರ ಭಾಗ ಇಲ್ಲ, ದೇವತೆಗಳಲ್ಲಿ ಮೈತ್ರಿಗೆ ಭರವಿಲ್ಲ. ಇಂತಹ ಸುಖದ ಕಾಲದಲ್ಲಿಯೂ ಉಪಕೃತನಾದ ನೀನು ಉಪಕಾರ ಮಾಡಿದವನು ಎನ್ನೋ ಒಂದೇ ಕಾರಣಕ್ಕಲ್ಲ, ನಡೆಯುತ್ತಿರುವುದು ಜ್ಞಾನ ಸತ್ತ. ಅಲ್ಲಿ ಅಧ್ಯಕ್ಷ ಪೀಠವನ್ನು ಹೇಳಬೇಕಾದ್ರೆ ಜ್ಞಾನೇಶನೇ ಆಗಬೇಕು ಅಲ್ವಾ? ಮಾತ್ರ ಅಲ್ಲ, ಲೋಕಾಧ್ಯಕ್ಷ ಜ್ಞಾನ ಸತ್ರಕ್ಕೂ ಅಧ್ಯಕ್ಷ. ಮೆಚ್ಚಿದೆ, ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ. ತಡಬೇಕು, ಯಾರು ಹೋಗೋಣ? ಇದಿರೋಗಿ ಭಯದಲ್ಲಿ ಒಂದಿದುತ್ತಿರಿ ದಚ್ಚ ಮಾನಿದನು. ದೇವೇಶ ಹೇಳ್ಬೇಕಾದಿಲ್ಲ, ಕುಳಿತಲ್ಲಿಂದಲೇ ಬಂಧಿಸಿದ್ರು ಸಾಕು. ಓ, ತಾವು ಬಂದಿದ್ದೀರಿ, ಬಹಳ ಸಂತೋಷ. ಕಾರ್ಯಕ್ರಮ ಆರಂಭ ಆಗುವುದಕ್ಕೂ ಮೊದಲೇ ಬಂದು ಸೇರಿದ್ದೀರಿ ಅಂತಾದ್ರೆ ಮತ್ತೂ ಸಂತೋಷ. ಕುಳಿತುಕೊಳ್ಳಿ. ಅಲ್ಲಿ ಪಕ್ಕದವರಲ್ಲಿ ಕೇಳುವುದು ಯಾಕಪ್ಪ ಬಂದವರು ಯಾರು ಅಂತ. ದಕ್ಷ ಪ್ರಜಾಪತಿ ಅದು ಗೊತ್ತಾದ್ರೆ ಸಾಕು, ಮತ್ತೆ ನಮಸ್ಕಾರ ಬೇರೆ ನಮಸ್ಕರಿಸಬೇಕಾದಿಲ್ಲ. ಸಾಕು ದೊಡ್ಡ ಎದ್ದು ಬಿಡ. ಇಂದ್ರ, ಅಗ್ನಿ, ವರುಣ, ವಾಯು, ಕುಬೇರ, ನಿರುದ್ಧಿ, ಯಮ ಗುಪ್ತಗಾಮಿನಿಯಾಗಿರುವಂತಹ ಸರಸ್ವತಿ, ಈ ಮೂರು ನದಿಗಳ ಕೂಡಿಗೆಯ ತಡೆಯಿದು. ಇಂತಹ ಪ್ರದೇಶದಲ್ಲಿ ಮರೀಚಿ ಬ್ರಹ್ಮನ ಸಂಕಲ್ಪ ಮಾಡಬೇಕು ಜ್ಞಾನಸತ್ರವನ್ನ ಎನ್ನುವುದಾಗಿ. ಹಾಗಾಗಿ ಲೋಕದಲ್ಲಿರುವಂತಹ ಎಲ್ಲರೂ ಬಂದು ಸೇರಿದ್ದಾರೆ. ಮನುಗಳಿದ್ದಾರೆ, ಮುನಿಗಳಿದ್ದಾರೆ, ಮಹರ್ಷಿಗಳಿದ್ದಾರೆ, ಬ್ರಹ್ಮರ್ಷಿಗಳಿದ್ದಾರೆ. ಏನೋ
ಸಭೆಯ ಮರ್ಯಾದೆ ಅಂದ್ರೆ ಏನು ಎನ್ನುವುದು ಅರ್ಥವಾಗದೇ ಇದ್ದವರು ಅಂತ ಭಾವಿಸಿಕೊಂಡ್ರ? ಇಲ್ಲವೇ ಇಲ್ಲ. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಳ್ತಾ ಇದ್ದೆ. ಬದಲಾಗಿ ನಾವು ಸಭೆಯನ್ನ ಪ್ರವೇಶ ಮಾಡಿರುವಂತಹದ್ದು ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲರಿಗೂ ಕಾಣ್ತದೆ. ಇವನಿಗೆ ಕಾಣುವುದಿಲ್ವಾ? ಒಂದು ಕಣ್ಣಿದ್ದವರಿಗೆ ಕಾಣ್ತದೆ. ಎಲ್ಲರಿಗೂ ಎರಡು ಕಣ್ಣು ಉಂಟು, ಅವರಿಗೂ ಕಣ್ಣಿದೆ. ಆದ್ರೆ ಇವನಿಗೆ 3 ಉಂಟು ಕಣ್ಣು. 2 ಸಾಕಾಗುವುದಿಲ್ಲ ಅಂತ ಹಣೆ ಮೇಲೆ ಒಂದು ಉಂಟು. ಮುಖಣ್ಣ ಆದ್ರೂ ಸಹ ಕಾಣುವುದಿಲ್ಲ ಅಂದ್ರೆ ಏನರ್ಥ? ಪ್ರಜಾವೃತ್ತಿಯ ಕಾರ್ಯದಲ್ಲಿ ತೊಡಗಿಕೊಂಡವರು ನಾವು 9 ಮಂದಿ ಇದ್ದೇವೆ. 9 ಮಂದಿ ಅಂದ್ರೆ 9ರಲ್ಲಿ ನಾನು ಅಂತಲ್ಲ. ಬ್ರಹ್ಮನ ಬಲಗೈಯ ಹೆಬ್ಬೆಟ್ಟಿನಿಂದ ಹುಟ್ಟಿದವ ನಾನು. ಬ್ರಹ್ಮನ ಮಗ ಅಂತ ಹೇಳಿಕೊಳ್ಳುವುದೇ ದೊಡ್ಡಸ್ಕೆ ಅಲ್ಲ. ಲೋಕಕ್ಕೆ ನಮ್ಮ ಕೊಡುಗೆ ಅಂತಹದ್ದು. ಹಾಗಿದ್ರೆ ಲೋಕದಲ್ಲಿರುವಂತಹದ್ದು 4 ಬಗೆಯ ಸೃಷ್ಟಿ: ಅಂಡಜ, ಪಿಂಡಜ, ಉದ್ವಿಜ, ಶ್ವೇತಜ. ಈ 4 ಅಲ್ಲದೆ 5ನೇ ಬಗೆಯ ಸೃಷ್ಟಿ ಗಂಡು ಹೆಣ್ಣು ಪರಸ್ಪರ ಮಿಲನದಿಂದ ಜೀವಿಯೊಂದು ಸೃಷ್ಟಿಯಾಗುವುದಕ್ಕೆ ಸಾಧ್ಯ ಎನ್ನುವುದನ್ನು ಲೋಕಮುಖದಲ್ಲಿ ಕೊಡುಗೆಯಾಗಿ ಕೊಟ್ಟದಿದ್ರೆ ಅವ ದಕ್ಷ ಪ್ರಜಾಪತಿ. ಅಂತ ಯೋಗ್ಯತಾವಂತರನ್ನೇ ಕಡೆಗಣಿಸ್ತಾನೆ ಅಂತಾದ್ರೆ ಇಮಯಾವ ಯೋಗ್ಯ ಅಂತ ಬೇಕಲ್ಲ. ಸ್ವಾಮಿ, ಬೇರೆಯವರಲ್ಲಿರುವಂತಹ ಒಳ್ಳೆಯ ಗುಣವನ್ನು ಒಪ್ಪಿಕೊಳ್ಳಬೇಕು ಅಂತಾದ್ರೆ ಒಳ್ಳೆಯ ಮನಸ್ಸು ಬೇಕು. ಅಲ್ಲ, ಅದು ಇಲ್ಲವೇ ಇಲ್ಲ. ಈ ಕೂಳ ಇವನಿಗೇನು ಅರ್ಥ ಆಗ್ತದೆ ಬೇರೆಯವರ ಯೋಗ್ಯತೆಯಿಂದ ಯೋಚಿಸಿದ್ರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಬಿಡಿ. ಇನ್ನೊಂದು ಉಂಟು, ಸಂಬಂಧದ ನೆಲೆಯಲ್ಲಾದರೂ ಸಹ ನಮ್ಮನ್ನ ಗೌರವಿಸಲೇಬೇಕಿತ್ತಿವ. ಯಾಕೆ? ನೀವೇನು ನಮ್ಮ ದೂರದ ಅಂತ ಭಾವಿಸಿದ್ರ? ಅಲ್ವೇ ಅಲ್ಲ. ಇವ ನಮ್ಮ ದೊಡ್ಡ ಕೇಳುವಾಗೂ ಇಲ್ಲ ಅಂತ ಹೇಳಿದ್ದು. ನಮ್ಮ ಒಳಿಯ ಮಗಳ ಗಂಡ ಅಂದ್ರೆ ನಾನೇ ಮನಸ್ಫೂರ್ತಿಯಾಗಿ ನನ್ನ ಮಗಳನ್ನು ಇವನಿಗೆ ದಾರೆ ಕೊಟ್ಟದ್ದು ಅಂತ ಭಾವಿಸಿದ್ರ? ಅಲ್ಲವೇ ಅಲ್ಲ. ಬೇರೆಯವರ ಆಜ್ಞೆ ಎನ್ನುವಂತಹದ್ದಾಯಿತು. ಯಾರು ಬಲ್ಲಿರೋ? ಸರದಿ ಜಾಜನನೆಂದ ನುಡಿಗೆ ನಾಮರುಳಾಗಿ ಸರದಿ ಜಾಜನ ಎಂದ ನುಡಿಗೆ ನುಡಿಗೆ ಮರುಳಾಗಿ ಸರದಿ ಜಾಸನನಿಂದ ಸರದಿ ಜಾಸನನಿಂದ ನುಡಿಗೆ ಮರುಳಾಗಿ ತಲನೆಯ ಎನ್ನ ತರಳೆಯ ಕೊಟ್ಟೆ ನಿರಂತ ಹೊರಗಿದೆ ಕೋಡನ ಕೈಯ ಮಾಲೆಯ ಕೊಟ್ಟ ಹೊರಗಿದೆ ಕೋಡನ ಕೈಯ ಮಾಲೆಯ ಕೊಟ್ಟ ಹೊರಗಿದೆ ಕೋಡನ ಕೈಗೆ ಮಾಲೆಯ ಕೊಟ್ಟ ತೆರನಾಟು ಅಗಡ ಎನ್ನ ಬದುಕು ಎನ್ನ ಬದುಕು ಹೋಗಿದ ಕೈಯಾರಿ ಐತಿ, ಅದು ಇಲ್ಲ ಬಿಡಿ. ಅಂದ್ರೆ ಹೋಗ್ ಬನ್ನಿ ಅಂತ ಹೇಳುವುದಾ? ನಾನಿರುವುದಿಲ್ಲ, ಅದು ಸಮಯ ಬಿಟ್ಟು ಹೊರಟೆ ಅಂದೆ. ನಾನು ಸತ್ರ ಧಿಕ್ಕಾರ ಹಾಳಾಗಿ ಮಾಡ್ಕ